ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಸಮಸ್ಯೆ ಇಲ್ಲ. ಸುತ್ತೂರಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಸಮಸ್ಯೆಗಳಿದ್ದು ಅವು ಬಗೆಹರಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಕೆಲವೊಂದು ಸಮಸ್ಯೆಗಳಿದೆ. ಹಾಸನವನ್ನ ಹೊರತುಪಡಿಸಿ ರಾಜ್ಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ರಾಜ್ಯ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಕೆಲವು ಕಾರಣದಿಂದಾಗಿ ಸಮನ್ವಯ ಸಮಿತಿ ಸಭೆ ವಿಳಂಬವಾಗಿದೆ ಅಂತ ಸುತ್ತೂರಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಯಾವುದೇ ಸಮಸ್ಯೆ ಇಲ್ಲ. ಸುತ್ತೂರಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಬಗೆಹರಿದ್ರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಕೆಲ ಸಮಸ್ಯೆಗಳಿದೆ ಅನ್ನುವಂತಹ ಮಾತನ್ನ ಕೂಡ ಒಪ್ಪಿಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸಮಸ್ಯೆ ನಾನು ಹೇಳಿರೋದು ಲೋಕಸಭೆ ಚುನಾವಣೆ ವಿಷಯ ಬಂದಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದೂ ಸಮಸ್ಯೆಗಳಿಲ್ಲ. ನಾಯಕರಲ್ಲಿ ಸ್ಥಳೀಯವಾಗಿ ಕೆಲವು ಸಮಸ್ಯೆಗಳಿರ್ತಾಗ, ಉದಾಹರಣೆಗೆ ಹಾಸನ ಜಿಲ್ಲೆನಲ್ಲೇ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಿಗೂ ನಮ್ಮ ಪಕ್ಷದ ಮುಖಂಡರುಗಳು ಜಿಲ್ಲೆ ಒಳಗೆ ಸ್ಥಳೀಯವಾಗಿ ಕೆಲವು ಸಮಸ್ಯೆಗಳಿದೆ, ಅಂಥದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಮಸ್ಯೆಗಳಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸ್ಥಳೀಯ ಮಟ್ಟದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟೆ. ಉದಾಹರಣೆ ಈಗ ಹಾಸನ ಜಿಲ್ಲೆಯಲ್ಲಿ ನೀವೇ ಪತ್ರಿಕೆಗಳಲ್ಲಿ ಬರೆದಿದ್ದೀರಿ, ಲೋಕಲ್ ಕಾಂಗ್ರೆಸ್ನವ್ರದ್ದು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ರಾಜ್ಯ ಮಟ್ಟದ ನಾಯಕರುಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತೇಳಿ. ಅಂಥ ಸಮಸ್ಯೆಗಳು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾವುದೇ ಗೊಂದಲ ರಾಜಕೀಯವಾಗಿಲ್ಲ, ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಮೈತ್ರಿಗೆ ಭಂಗ ಬರುವಂತಹ ಸ್ಟೇಟ್ಮೆಂಟ್ಗಳನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಕೂಡಲೇ ಮೈತ್ರಿ ಪಕ್ಷದ ಶಾಸಕರ ವಿವಾದಾತ್ಮಕ ಹೇಳಿಕೆಗೆ ಕಡಿವಾಣ ಹಾಕಿ, ಇದು ಒಂದು ವೇಳೆ ಹೀಗೆ ಮುಂದುವರೆದರೆ ಮುಂದೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ಗೆ ಈ ಮೂಲಕ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಸಂದೇಶ ರವಾನೆ ಮಾಡಿದ್ದಾರೆ. ಎಚ್ಡಿಕೆ ಸೂಚನೆಯಂತೆ ಕರೆ ಮಾಡಿ ವೇಣುಗೋಪಾಲ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲವನ್ನ ಸರಿಪಡಿಸ್ತೀವಿ, ಬೆಂಗಳೂರಿಗೆ ಬಂದಾಗ ಸಿಎಂ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಡ್ಯಾನಿಶ್ ಅಲಿ ಮಾತಿಗೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಸೆಪ್ಟೆಂಬರ್ 1 ಅಥವಾ 2ರಂದು ಬೆಂಗಳೂರಿಗೆ ವೇಣುಗೋಪಾಲ್ ಆಗಮಿಸುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣಾ ತಯಾರಿ ಒಂದ್ ಕಡೆ, ಇನ್ನೊಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ನಾಯಕರ ಜೊತೆ ಚರ್ಚೆಯ ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರನ್ನ ಕೂಡ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿಜೆಪಿ ಶಾಸಕನ ವಿರುದ್ಧ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಈ ಒಂದು ಬಿಜೆಪಿ ಶಾಸಕನ ವಿರುದ್ಧ ಆರೋಪವನ್ನ ಮಾಡಿರುವವರು ದೇವಸ್ಥಾನಕ್ಕೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿರುವ ಆರೋಪವನ್ನ ಮಾಡಿದ್ದಾರೆ. ಹಾಸನ ನಗರದ ಸರ್ವೆ ನಂಬರ್ 73ರ ಭೂಮಿ ಕಬಳಿಕೆ ಮಾಡಿದ ಆರೋಪ ಇದ್ದು, ಸುಮಾರು 25 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಸಿದ್ದಾರೆ. ಪುನೀತ್ ವಿಜಯ್ ಅನ್ನುವರ ಹೆಸರಲ್ಲಿ ದೇವಸ್ಥಾನದ ಜಾಗವನ್ನ ಕಬಳಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಕೂಡ ಈಗ ಪ್ರೀತಂ ಗೌಡ ವಿರುದ್ಧ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅನ್ನುವಂತಹ ಒಂದು ಆರೋಪವನ್ನ ಈಗ ಮಾಡಿದ್ದಾರೆ. ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಈಗಾಗಲೇ ದೇವಸ್ಥಾನಕ್ಕೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ ಆರೋಪವನ್ನ ಕೂಡ ಮಾಡಿದ್ದಾರೆ. ಈ ಜಾಗ ಬಾರದಕೊಪ್ಪಲು ಗ್ರಾಮಸ್ಥರೆಲ್ಲ ಸೇರಿ ಬಾರಿ ಹಿಂದೆ ಒಂದು ಊರ್ಗಟ್ಟಿಂದ ರಾಮ ಮಂದಿರ ಕಟ್ಟಿ ಪೂಜೆಗೋಸ್ಕರ ಒಬ್ಬರು ಬಿಟ್ಟಿದ್ರು. ಅವರು ಒಬ್ಬ ಟ್ರೆಜರಿ ಎಂಪ್ಲಾಯಿ ಪೂಜೆ ಮಾಡ್ಕೊಂಡು ಅವ್ರು ಪೂರ್ತಿಗಿದ್ರು. ಅದಾದ ನಂತರ ಅವರ ಮೊಮ್ಮಗ ಹಳೆಮಯ ಶ್ರೀನಿವಾಸ ಮೂರ್ತಿ ಅನ್ನೋನು ದುರಾಸೆಯಿಂದ ಖಾತೆ ಮಾಡ್ಸಕ್ಕೆ ಓಡಾಡೋದು. ಅದಾಗಿರಲಿಲ್ಲ. ಈ ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ವಿಜಯ ಪರಮೇಶ್ವರಿಗೆ ಮತ್ತು ಪುನೀತ್ ಕೃಷ್ಣಮೂರ್ತಿಗೆ ಖಾತೆ ಮಾಡಿಸಿ, ಆ ಖಾತೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮಾಡಲಿಲ್ಲ, ಬೋಗಸ್ ಸರ್ಕಾರ ಅಂತೇಳಿ. ಅದಕ್ಕೆ ಕರುಣಾಕರ ರೆಡ್ಡಿ ಅವರ ಹತ್ರ ರವಿ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿ ಬಹಳ ಫೋರ್ಸಲ್ಲಿ ಅವತ್ತೇ ಆ ಲೆಟರ್ನ ಹಾಕಿ ಫೋನು ಮಾಡಿ ಖಾತೆ ಮಾರ್ಗದರ್ಶನ ಮಾಡಿ, ಅದಾಗಿ 30 ದಿವಸ ಬೇಕು ಅವ್ರಿಗೆ ಪಾಣಿ ಬರೋಕ್ಕೆ. ಅದು 2 ದಿವಸದಲ್ಲಿ ಮಾಡಿಸ್ತಾರೆ. ಪಾಣಿನ ಮಾಡಿ ಅವ್ರ ಹೆಸರು ಖಾತೆ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಈಗ ಅದನ್ನ 40,000 ಅಡಿ ಜಾಗ ಇದೆ.
ಅದನ್ನ ಯಾರು ಹೊರಗಡೆಯವ್ರಿಗೆ ದೊಡ್ಡ ಕಾಂಪ್ಲೆಕ್ಸ್ ಆಗುತ್ತೆ, ಅದು ಖರೀದಿ ಮಾಡಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗಾಗಲೇ ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಭೂ ಕಬಳಿಕೆಯ ಆರೋಪವನ್ನ ಮಾಜಿ ಶಾಸಕ ಪ್ರಕಾಶ್ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಭೂ ಕಬಳಿಕೆ ಇಲ್ಲಿ ಆಗಿದೆ, ಯಾವ ರೀತಿಯ ಡಾಕ್ಯುಮೆಂಟ್ಸ್ ಏನಾದರೂ ಪ್ರೆಸೆಂಟ್ ಮಾಡಿದಾರ ಪ್ರಕಾಶ್ ಈ ಸಂದರ್ಭದಲ್ಲಿ, ಹೇಗೆ? ನವಿತಾ, ಏನೋ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರು ಸರ್ಕಾರಿ ಭೂಮಿಯನ್ನ ಕಬಳಿಸಿರುವಂತಹ ಆರೋಪ ಈಗ ಗಂಭೀರವಾದಂತಹ ಆರೋಪ ಕೇಳಿಬಂದಿರುವಂತಹದ್ದು. ಇದಕ್ಕೆ ಸೂಕ್ತ ದಾಖಲೆಯನ್ನು ಕೂಡ ಏನು ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಅವರು ಒದಗಿಸಿರುವಂತಹದ್ದು. ಅಂದ್ರೆ ಈ ಸರ್ಕಾರಿ ಜಮೀನು ಏನು ದೇವಸ್ಥಾನಕ್ಕೆ ಸೇರಿದ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಸೇರಿದಂತ ಸರ್ಕಾರಿ ಜಮೀನನ್ನ ತನಗೆ ಬಗರುಕುಂ ಅಡಿಯಲ್ಲಿ ಮಂಜೂರು ಮಾಡಿಕೊಡುವಂತೆ ಏನು ಸ್ಥಳೀಯ ಶಾಸಕ ಈಗಿನ ಬಿಜೆಪಿ ಶಾಸಕ ಪ್ರೀತಂ ಗೌಡರವರು ಅರ್ಜಿಯನ್ನ ಸಲ್ಲಿಸ್ತಾರೆ. ತದನಂತರ ಈ ಅರ್ಜಿಯನ್ನ ಸಲ್ಲಿಸಿದ ಬಳಿಕ ಇವರಿಗೆ ಮಂಜೂರು ಆಗೋದಕ್ಕೆ ಎಲ್ಲಾ ಕೂಡ ದಾಖಲೆಗಳನ್ನ ಸಿದ್ಧಪಡಿಸ್ತಾರೆ ಅನ್ನೋ ಜಿಲ್ಲಾಡಳಿತದಿಂದ ಸಿದ್ಧವಾಗುತ್ತೆ. ಆ ಸಂದರ್ಭದಲ್ಲಿ ಇವರ ವಿರುದ್ಧ ಟೀಕೆಗಳು ಮತ್ತು ಹಲವು ಟೀಕೆಗಳು ಕೇಳಿ ಬರ್ತದೆ. ಶಾಸಕರ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ಟೀಕೆಗಳು ಕೇಳಿ ಬರುತ್ತೆ. ಆಗ ಬಳಿಕ ಈ ಬೇನಾಮಿ ಹೆಸರಲ್ಲಿ ಅಂದ್ರೆ ಇವರ ಆಪ್ತರು ವಿಜಯ ಮತ್ತು ಪುನೀತ್ ಎಂಬುವರ ಹೆಸರಲ್ಲಿ ಆಸ್ತಿಯನ್ನ ತಮ್ಮ ಹೆಸರಿಗೆ ಸರ್ಕಾರಿ ದೇವಸ್ಥಾನಕ್ಕೆ ಸೇರಿದಂತಹ 100 ಮಂದಿಗೆ ಸಾರ್ವಜನಿಕರು ಸೇರಿದಂತಹ ಆಸ್ತಿಯನ್ನ ಇವರ ಹೆಸರಿಗೆ ಮಂಜೂರನ್ನ ಮಾಡಿಸ್ಕೊಂಡು ಈಗ ಆ ಜಮೀನನ್ನ ಪ್ರೀತಂ ಗೌಡರೇ ಮಾರಾಟವನ್ನ ಮಾಡಿದ್ದಾರೆ. ಇದು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಅವರು ಮಾಡಿರುವಂತಹದ್ದು. ಈ ಸುಮಾರು 25 ಕೋಟಿಗೂ ಹೆಚ್ಚು ಮೌಲ್ಯ, ಸದ್ಯದ ಅಂದ್ರೆ ಸರ್ಕಾರಿ ಮೌಲ್ಯದ ಪ್ರಕಾರ 25 ಕೋಟಿಗೂ ಹೆಚ್ಚು ಮೌಲ್ಯದ ಬೆಲೆ ಬಾಳುವಂತಹ ಏನು ಹಾಸನ ಹೃದಯ ಭಾಗದಲ್ಲೇ ಇರುವಂತಹ ಏನು ಈ ಸಾಲ್ಗಾಮೆ ರಸ್ತೆ ಏನಿದೆ ಆ ರಸ್ತೆ ಸಮೀಪ ಇರುವಂತಹ ಹೃದಯ ಭಾಗದಲ್ಲಿ ಇರುವಂತಹ ಸರ್ಕಾರಿ ಜಮೀನನ್ನ ಇವರು ಏನು ಕಬಳಿಸಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಸವಾಲನ್ನು ಕೂಡ ಅವರು ಹಾಕಿದ್ದಾರೆ. ಏನೋ ಒಂದು ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಅವರು ಧರ್ಮಸ್ಥಳಕ್ಕೆ ಬಂದು ಏನು ಈಗಿನ ಅಷ್ಟು ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣವನ್ನ ಮಾಡ್ಲಿ ಎನ್ನುವಂತಹ ಸವಾಲನ್ನು ಕೂಡ ಹಾಕಿದ್ದಾರೆ. ಆದ್ರೆ ಈ ಬಗ್ಗೆ ನಾವು ಮಾಜಿ ಏನು ಈಗ ಹಾಲಿ ಶಾಸಕರ ವಿರುದ್ಧ ಏನು ಗಂಭೀರವಾದಂತಹ ಪ್ರಕರಣ ಆರೋಪವನ್ನು ಕೇಳಿಬಂದಿದೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ. ಪ್ರೀತಂ ಗೌಡರನ್ನ ಸಂಪರ್ಕ ಮಾಡ್ಲಿಕ್ಕೂ ಕೂಡ ಯತ್ನಿಸ್ತೀವಿ, ಆದ್ರೆ ಪ್ರೀತಂ ಗೌಡರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿಲ್ಲ. ಅಂದ್ರೆ ಈಗ ಹಾಸನದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳ್ತಾ ಇದೆ. ಜಮೀನುಗಳು ಗಗನಕ್ಕೇರುವಂತದ್ದು ಬೆಲೆಗಳು. ಈ ಹಾಸನದವರೇ ಸಿಎಂ ಆಗಿರೋದ್ರಿಂದಾಗಿ ಕಳೆದ ಬಾರಿ 1 ಕೋಟಿ ಮೌಲ್ಯ ಬೆಳೆದಂತಹ ಜಮೀನುಗಳು 2 ಕೋಟಿ ಅಂದ್ರೆ ದುಪ್ಪಟ್ಟು ಬೆಲೆ ಈಗ ಇಲ್ಲಿನ ಜಮೀನಿಗೆ ಇರುವಂತಹದ್ದು. ಅದರಿಂದ ಸರ್ಕಾರಿ ಜಮೀನು ಮತ್ತೆ ದೇವಸ್ಥಾನಕ್ಕೆ ಸೇರಿದಂತಹ ಜಮೀನನ್ನ ಮಾಜಿ ಹಾಲಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡ ಅವರು ಕಬಳಿಸುವಂತಹ ಗಂಭೀರವಾದಂತಹ ಆರೋಪ ಕೇಳ್ಬಂದಿರುವಂತಹದ್ದು. ಮುಂದಿನ ದಿನಗಳಲ್ಲಿ ನಾನು ಈ ಬಗ್ಗೆ ನ್ಯಾಯಾಲಯಕ್ಕೂ ಕೂಡ ಏನು ನಾನು ದಾವೆಯನ್ನ ಹೂಡ್ತೀನಿ ಎನ್ನುವಂತದ್ದು ಮಾಜಿ ಶಾಸಕ ಏನು ಎಚ್ ಎಸ್ ಪ್ರಕಾಶ್ ಅವರು ಆರೋಪವನ್ನ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಅಶೋಕ್. ಒಟ್ಟಾರೆ ಈಗ ಹಾಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಭೂ ಕಬಳಿಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಹಾಸನಗರದ ಸರ್ವೆ ನಂಬರ್ 73ರಲ್ಲಿ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸೇರಿದಂತಹ ಸರ್ಕಾರಿ ಜಾಗ ಇದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭೂ ಕಬಳಿಕೆಯ ಆರೋಪವನ್ನ ಕೂಡ ಈಗ ಮಾಡಲಾಗಿದೆ ಪ್ರೀತಂ ಗೌಡ ವಿರುದ್ಧ. ಎಚ್ ಎಸ್ ಪ್ರಕಾಶ್ ಮಾಜಿ ಶಾಸಕರು ಇವರು ಬಿಜೆಪಿ ಶಾಸಕರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಹಾಗೆಯೇ ನಾನು ಕೋರ್ಟ್ಗೆ ಹೋಗ್ತೀನಿ ಅಥವಾ ನಾನು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ, ಕಾನೂನಿನ ಮೊರೆ ಹೋಗ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಒಂದು ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ. ಸರ್ವೆ ನಂಬರ್ 73ರ ಭೂಮಿಯನ್ನ ಕಬಳಿಕೆ ಮಾಡಿದ್ದೀರಿ ನೀವು ಅಂತ ಹೇಳಿ, ಏನ್ ಹೇಳ್ತೀರಾ ಈ ಆರೋಪಕ್ಕೆ? ಮೇಡಮ್, ಅವ್ರಿಗೆ ಜನ ರಿಜೆಕ್ಟ್ ಮಾಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಕಳ್ಸಿದ್ದಾರೆ. ಅವ್ರ 10 ವರ್ಷದಿಂದ ಏನ್ ಹೇಳ್ಬೇಕು ಕತೆ ಉಪಕಥೆಗಳು ಹೇಳಿ ಜನರನ್ನ ಮರಳು ಮಾಡಿ ರಾಜಕಾರಣ ಮಾಡ್ತಾ ಇದ್ರು. ಯಾವಾಗ ಇಟ್ಕೊಂಡು ಜನರ ಸೇವೆ ಮಾಡಿ ಆಶೀರ್ವಾದ ತಗೊಂಡು ಶಾಸಕ ಆಗ್ಬೋದು ಅಂತ ಗೊತ್ತಾಯ್ತು. ಅವರು ಅದನ್ನೇ ಮತ್ತೆ ವಾಪಸ್ ಹೇಳ್ತಾ ಇದಾರೆ. ಜನಕ್ಕೆ ನೀವು ಬಂದ್ ಕೇಳಿದ್ರೆ ಮಾಜಿ ಶಾಸಕ ಸರಿಯಾದ ದಾಖಲಾತಿಗಳು ಕೂಡ ಇದೆ, ನಾನು ಕೋರ್ಟ್ ಮೆಟ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಅವರು. ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿಮ್ ಗಮನಕ್ಕಿರ್ಲಿ, ಆ ಜಾಗಕ್ಕೂ ನನಗೂ ವೈಯಕ್ತಿಕವಾಗಿ ಯಾವುದೇ ಸಂಬಂಧ ಇಲ್ಲ. ನೀವು ಸೇಲ್ ಮಾಡಿದೀರಿ ಅಂತ ಹೇಳ್ತಾರ ಅವರು. ನಂದೇ ಬೇನಾಮಿ ಹೆಸರಲ್ಲಿ ಮಾಡಿ ಈಗ ಸೇಲ್ ಮಾಡಿದ್ದೀರಿ. ಪುನೀತ್ ವಿಜಯ್ ಅನ್ನೋರ ಹೆಸರಲ್ಲಿ ದೇವಸ್ಥಾನದ ಜಾಗವನ್ನ ಕಬಳಿಕೆ ಮಾಡಿ ಈಗ ಸೇಲ್ ಕೂಡ ಆಗಿದೆ. ಅದರಲ್ಲಿ 25 ಕೋಟಿ ಬೆಲೆ ಬಾಳುತ್ತೆ ಆ ಭೂಮಿ. ಮೇಡಮ್, ಇಲ್ಲಿ ದೇಶದ ಕಾನೂನು ಬಹಳ ಗಟ್ಟಿಯಾಗಿದೆ. ಶಾಸಕರಾದವರು ಚಿಕ್ಕ ಮಕ್ಕಳ ತರ ಮಾತಾಡೋದು
ಅವ್ರಿಗೆ ಶೋಭೆ ತರುವಂತದಲ್ಲ. 20 ವರ್ಷ ಶಾಸಕರಾದವರು ಸರ್ಕಾರದ ಜಾಗ ಅಥವಾ ದೇವಸ್ಥಾನದ ಜಾಗನ ಬೇರೆ ಯಾರು ಖಾಸಗಿ ವ್ಯಕ್ತಿ ಕಬಳಿಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅದ್ರ ಬಗ್ಗೆ ಗಮನ ಹರ್ಸಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರು ಅಪ್ರಯೋಜಕ ಅಂತ ಹೇಳಿ ಜನ ಅವರ ಪ್ರಭಾವಗಳನ್ನ ಇಟ್ಟು ಪ್ರಭಾವ ನೀವು ಬೀರಿ ಅಲ್ಲಿ ಮೇಡಮ್ ಅವ್ರ ಶಾಸಕರಾಗಿ ನಾನು ಗ್ರಾಮ ಪಂಚಾಯತಿ ಸದಸ್ಯನ ಅಲ್ದೇ ಇರೋನ್ ಏನ್ ಪ್ರಭಾವ ಬೀರಕ್ಕಾಗ್ತದೆ ಮೇಡಮ್. ಅವರು ತೀರಾ ಹತಾಶ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಜನ ರೆಸ್ಟ್ ತಗೊಳಕ್ ಕೇಳಿದ್ದಾರೆ. ನಿಮ್ಗೆ ಕರೆ ಮಾಡಿದಾಗ ಹೇಳಿ ಈಗಿನ ಶಾಸಕರು ನಿಮ್ಗೆ ರೆಸ್ಟ್ ತಗೊಳಕ್ ಕೇಳಿದ್ದಾರೆ. ರೆಸ್ಟ್ ತಗೊಳ್ಳಿ ದಯಮಾಡಿ, ಇಲ್ಲದ ಆರೋಪ ಮಾಡಿ ಜನರ ಹತ್ರ ನೀವು ನೆಗಪಾಟ್ಲಿಕ್ಕೆ ಹಾಕ್ಬಾರ್ದು ಅಂತ ಹೇಳಿ ಈಗ ಪುನೀತ್ ವಿಜಯ್ ಅನ್ನೋರು ಯಾರು ಅಂತ ಗೊತ್ತಾ ನಿಮ್ಗೆ ಹೇಗೆ ಅಂತ ನಾನು ಹೇಳ್ತಾ ಇದೀನಲ್ಲ ಮೇಡಮ್. ಹಾಸನ್ ಪ್ರತಿಯೊಬ್ಬರಿಗೂ ನೀವು ಬಂದು ಅಲ್ಲಿ ಪಾಪ ಸ್ಟುಡಿಯೋ ಅಲ್ಲಿ ನಿಂತು ನಿಮ್ಗೆ ಅವ್ರೇನೋ ಹೇಳಿರ್ತಾರೆ, ನೀವು ಪ್ರಶ್ನೆ ಕೇಳ್ತಾ ಇದೀರಿ. ಇಲ್ಲ, ನಾನ್ ನಿಮ್ಮ ಹತ್ರ ಸ್ಪಷ್ಟನೆಯನ್ನ ಕೇಳುವಂತ ಪ್ರಯತ್ನ ಅದಕ್ಕೋಸ್ಕರನೇ ಮಾಡ್ತಾ ಇದೀನಿ. ಅವ್ರು ಹೇಳಿದ್ದಾರೆ ಪುನೀತ್ ವಿಜಯ್ ಅವರ ಹೆಸರಲ್ಲಿ ದೇವಸ್ಥಾನ ಜಾಗ ನೀವು ಕಬಳಿಕೆ ಮಾಡಿದಿರಿ, ಹೌದಾ ಅಲ್ವಾ, ನಿಮ್ಗೆ ಗೊತ್ತಾ ಅನ್ನೋ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ನಾನು ಇದ್ರ ಬಗ್ಗೆ ಡಿಫಾಮೇಶನ್ ಕೇಸು ಹಾಕಿದೀನಿ. ನನ್ನ ಚುನಾವಣೆ ಪೂರ್ವದಲ್ಲೇನೆ ಅವ್ರಿಗೆ ನೋಟಿಸು ಹೋಗಿದೆ. ಅವ್ರು ಏನು ಪ್ರಶ್ನೆ ಮಾಡಲ್ಲ. ಅವ್ರ ಕತೆ ಉಪಕಥೆಗಳು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡ್ ಬಂದಿದಾರೆ ಹೊರತು ಯಾವುದೇ ಕಾರಣಕ್ಕೂ ಅವರು ಜನರ ಮನಸ್ಸನ್ನು ಗೆದ್ದಿಲ್ಲ ಅಥವಾ ಕೆಲಸ ಮಾಡಿಲ್ಲ. 20 ವರ್ಷದಿಂದ ಶಾಸಕರಾದವರು ಅವ್ರ ಅಭಿವೃದ್ಧಿ ಪರವಾಗಿ. ಹಾಗಾಗಿ ಈ ಆರೋಪ ಸುಳ್ಳು ಅಂತ ಹೇಳ್ತಿದ್ದೀರಿ ನೀವು? ಮೇಡಮ್ ಸುಳ್ಳಲ್ಲ, ಬೇಸ್ಲೆಸ್. ಜನ ಅವರಿಗೆ ರಿಜೆಕ್ಟ್ ಮಾಡಿರೋದೇ ಸುಳ್ಳು ಹೇಳೋ ಶಾಸಕರು ಅಂತ ಹೇಳಿ. ಅವ್ರ ಹೆಸರೇ ಗುದ್ಲು ಪೂಜೆ ಶಾಸಕರು ಅಂತ ಹೇಳಿ ಇಟ್ಟಿದ್ರು. ಬರೀ ಒಂದು ಕಾರ್ಯಕ್ರಮಕ್ಕೆ 10 ಗುದ್ಲಿ ಪೂಜೆ ಮಾಡೋದ್ ಬಿಟ್ರೆ ಅವ್ರ ಲೈಫಲ್ಲಿ ಏನೂ ಕೆಲಸ ಮಾಡಿಲ್ಲ. ಹಾಸನ ಚಿತ್ರಣ ಬನ್ನಿ ಆಗಿದೆ ಅನ್ನೋದನ್ನ ನೋಡಿ. ನಾನು ಈಗ ಹೋಗಿ ಶಾಸಕನಾಗಿ 3 ತಿಂಗಳಲ್ಲಿ ಬರೀ ಜನರ ಸಮಸ್ಯೆ ಕೇಳೋದಕ್ಕೆ ಸಮಯ ಸಾಲ್ತಾ ಇಲ್ಲ. ಕೆಲಸ ಮಾಡೋದು ಆಮೇಲೆ ಇರ್ಲಿ. ಜೊತೆ ಮಾತನಾಡಿದ್ದಕ್ಕಾಗಿ